ವಯನಾಡಿನಲ್ಲಿ ಆದಂಥ ಭೀಕರ ಭೂಪ್ರಳಯ ಏನಿತ್ತು ಪರ್ವತ ಪ್ರಳಯ ಅಂತಲೇ ಕರಿಬೋದು. ಬಲಿಯಾದವರ ಸಂಖ್ಯೆ ಈಗ ಏರಿಕೆ ಆಗ್ತಾನೆ ಇದೆ, 360ಕ್ಕೆ ಬಂದು ತಲುಪಿದೆ. ಮಳೆ ತಕ್ಕಮಟ್ಟಿಗೆ ನಿಂತಿರೋ ಕಾರಣ 5ನೇ ದಿನದ ಕಾರ್ಯಾಚರಣೆ ವೇಗ ಪಡೆದಿತ್ತು, ಸ್ವಲ್ಪ ಜಾಸ್ತಿ ಆಯಿತು. ಶೋಧದ ವೇಳೆ ಸಿಕ್ಕ ಛಿದ್ರಗೊಂಡ ದೇಹಗಳು ಛಿದ್ರವಾಗೋಯಿತು. ಕೈಗೆ ಸಿಕ್ಕರೆ ಕಾಲು, ಅಯ್ಯೋ ಯಪ್ಪ, ಬಹಳ ಕಚ್ಚಿತ್ತು. ಭೀಕರತೆಯನ್ನು ಬಿಚ್ಚಿಡ್ತಾ ಇವೆ. ಚಲಿಯಾರ್ ನದಿಯಲ್ಲಿ ಇವತ್ತು 9 ಶವಗಳು ಸಿಕ್ಕಿದೆ. ಈವರೆಗೂ ಕೂಡ 198 ಮೃತದೇಹಗಳನ್ನು ನದಿಯಿಂದಲೇ ತೆಗೆದಿದ್ದಾರೆ. 5 ದಿನಗಳ ನಂತರ ಸುಚಿಪಾರ್ ಬಳಿ ಪ್ರವಾಹದಲ್ಲಿ ಸಿಲುಕಿದ್ದ 3ರನ್ನ ಸೇನಾ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿದ್ದಾರೆ. 518 ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಇನ್ನೂ 206ಕ್ಕೂ ಹೆಚ್ಚು ಜನ ಪತ್ತೆಯಾಗಬೇಕಾಗಿದೆ. ಚುರಲ್ಮಲಾದಲ್ಲಿ 20ಕ್ಕೂ ಹೆಚ್ಚು ಅಡಿ ಆಳದಲ್ಲಿ ಹಲವು ಮನೆಗಳು ಸಿಕ್ಕಾಕೊಂಡಿವೆ. 20 ಅಡಿ ಆಳ ನೆನಪಿರಲಿ. ಅದರಲ್ಲಿರುವ ಪತ್ತೆಗೆ 50ಕ್ಕೂ ಹೆಚ್ಚು ಜೆಸಿಬಿಗಳು ಹಗಲಿರುಳು ಶ್ರಮಿಸ್ತಾ ಇವೆ. ರಕ್ಷಣಾ ಕಾರ್ಯಕ್ಕೆ ನಟ ಮೋಹನ್ ಲಾಲ್ ಕೈಜೋಡಿಸಿದ್ದಾರೆ. ಮೇರಟ್ನಿಂದ ಬಂದಿರುವಂತಹ ಡಿಕ್ಸಿ ಹೆಸರಿನ ಸೇನಾ ಶ್ವಾನ 30 ಶವಗಳನ್ನು ಪತ್ತೆ ಹಚ್ಚಿದೆ. ಮುಂಡಕೈನಲ್ಲಿ ಹೆಚ್ಚು ಕಡಿಮೆ ಕಾರ್ಯಾಚರಣೆ ಮುಗಿದಿದೆ. ಕೆಸರಿನ ಮಣ್ಣಿನಡಿ ಶವಗಳು ಸಿಲುಕಿರುವ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಅಂತ ಸೇನೆ ತಿಳಿಸಿದ್ದಾರೆ. ಇನ್ನು ವಯನಾಡು ಸಂತ್ರಸ್ತರಿಗಾಗಿ ಹೊಸ ಟೌನ್ಶಿಪ್ ನಿರ್ಮಾಣ ಮಾಡೋಕೆ ಕೇರಳ ಸರ್ಕಾರ ಮುಂದಾಗಿದೆ. 100 ಮನೆಯನ್ನ ಕಟ್ಟಿಸಿಕೊಡೋದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ನಟಿ ರಶ್ಮಿಕಾ ಮಂದಣ್ಣ 10 ಲಕ್ಷ ರೂಪಾಯಿ ನೆರವು ಕೊಟ್ಟಿದ್ದಾರೆ. ವಯನಾಡು ದುರಂತವನ್ನು ರಾಷ್ಟ್ರೀಯ ದುರಂತ ಅಂತ ಪರಿಗಣಿಸಲು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಕೆಲವು ನಂಬಿಕೆಗಳು, ವಿಶ್ವಾಸಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ ಈ ಘಟನೆ ನೋಡಿ. ದುರಂತದ ನಾಡು ವಯನಾಡಿನಿಂದ ರೋಚಕ ಕಥೆಗಳೀಗ ಹೊರಬರ್ತಾ ಇವೆ. ಒಂಥರ ದುಃಖಕರ ಒಂದು ರೋಚಕ ಕಥೆಗಳು. ಚುರಲ್ಮಲ ಭೂಕುಸಿತದಿಂದ ಮನೆಯ ನಾಶವಾದರೂ ಕೂಡ ಸುಜಾತ ಎಂಬ ವೃದ್ಧೆಯ ಕುಟುಂಬ ಪವಾಡ ಸದೃಶ ಅನ್ನೋ ರೀತಿಯಲ್ಲಿ ಪಾರಾಗಿತ್ತು. ಕೆಸರಿನ ಪ್ರವಾಹದ ನಡುವೆಯೂ ಕೂಡ ಜೀವ ಉಳಿಸಿಕೊಂಡು ಕಾಡಿನಂತ ಓಡಿ ಹೋಗಿತ್ತು ಈ ಕುಟುಂಬ. ಆದರೆ ಅವರಿಗೆ ಆಸರೆ ಕೊಟ್ಟಿದ್ದ್ಯಾರು ಗೊತ್ತಾ? ಗಜರಾಜ, ಆನೆಯಂತೆ. ದಟ್ಟಾರಣ್ಯದ ಕಗ್ಗತ್ತಿನಲ್ಲಿಯೇ ದಿಕ್ಕೇ ತೋಚದಂತಿದ್ದ ಕುಟುಂಬಕ್ಕೆ ಆನೆಯೊಂದು ರಾತ್ರಿ ಇಡೀ ಕಾವಲಿಗೆ ನಿಂತು ರಕ್ಷಣೆ ಮಾಡಿದೆಯಂತೆ. ಗೊತ್ತಿಲ್ಲ. ಸುಜಾತ ಎಂಬ ವೃದ್ಧೆಯ ಕಣ್ಣೀರು ಹಾಗೂ ಅಳಲಿಗೆ ಓಗೊಟ್ಟ ಆನೆ ಮರುಕವನ್ನು ವ್ಯಕ್ತಪಡಿಸಿ ತನ್ನ ಕಾಲಡಿನೇ ಇಡೀ ರಾತ್ರಿ ಆಶ್ಚರ್ಯವನ್ನು ಕೊಟ್ಟಿತ್ತು ಅಂತ ಸುಜಾತ ಅವರು ಮಾತನಾಡಬೇಕಾದ್ರೆ ಈಗ ಹೇಳಿದ್ದಾರೆ. ಬಹಳ ಸದ್ದು ಮಾಡ್ತಾ ಇದೆ ಇದು. ಇತ್ತ ಚಾಮರಾಜನಗರ ಮೂಲದ ಜಯಶ್ರೀ ಕುಟುಂಬವೂ ಕೂಡ ಸಾವಿನ ಸುಳಿಯಿಂದ ಪಾರಾಗಿದೆ. ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ದುರಂತದ ರಾತ್ರಿ ದನಕರುಗಳು ಅರ್ಚಿದ್ದಕ್ಕೆ ಎಚ್ಚರಗೊಂಡು ದನ ರಕ್ಷಿಸಲು ಮುಂದಾಗಿದ್ರು. ಆದರೆ ಸಾಧ್ಯವಾಗದಿದ್ದಾಗ ನೆರೆಹೊರೆಯವರ ಸಹಕಾರದಿಂದ ಜಯಶ್ರೀ ಕುಟುಂಬ ಪಾರಾಯಿತು ಅಂತ ಹೇಳ್ತಾ ಇದ್ದಾರೆ. ಅವರದ್ದೇ ಆನೆ ಹತ್ರ ಹೇಳ್ಕೊಂಡಿದ್ರಂತೆ. ಅದ್ಭುತ. ಅದು ಅದರಲ್ಲೂ ಕೂಡ ಕಾಫಿ ಎಸ್ಟೇಟ್ನಲ್ಲಿ ದಿನ ನೋಡ್ತಾ ಇದ್ರಂತೆ ಆನೆಯನ್ನು. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ವಾದ್ರಾ ಜೊತೆಗೆ ದುರಂತ ಸ್ಥಳಕ್ಕೆ ಹೋಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಹುಲ್ ಭೇಟಿಯ ವೇಳೆ ವಯನಾಡಿನ ಕೆಲವರು ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿರುವ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾಲಕ್ಕೆ ಹೆಸರಾಗುತ್ತೆ ಅಂತ ರಾಹುಲ್ ಗಾಂಧಿ ಕಾರಿನಿಂದ ಹೊರಗೆ ಬರ್ತಿಲ್ಲ, ಹಾಗಾದ್ರೆ ಅವ್ರು ಇಲ್ಲಿಗೆ ಯಾಕೆ ಬಂದರು? ನಿಮ್ಮ ಭೇಟಿ ರಕ್ಷಣಾ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಒಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ ಗಾಡಿಯನ್ನು ನಿಲ್ಲಿಸಿ ಅವರೆಲ್ಲ ಮಾತಾಡಿದ್ದಾರೆ. ಇನ್ನು ರಾಹುಲ್ ಭೇಟಿಯಿಂದ ಅಂಗಡಿಗಳೆಲ್ಲವೂ ಕೂಡ ಬಂದಾಗಿದ್ವು. ಇದರಿಂದಾಗಿ ನಾವು ಹಸಿವಿನಲ್ಲಿ ಒದ್ದಾಡಬೇಕಾಯಿತು ಅಂತ ಮತ್ತೊಬ್ಬರು ಕಿಡಿಕಾರಿದ್ರು. ಇವುಗಳನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಫೋಟೋಗ್ರಾಫಿ ಲೀಡರ್ ಅಂತ ಲೇವಡಿ ಮಾಡಿದೆ. ಫೋಟೋ ತೆಗೆಸ್ಕೊಳ್ಳೋಕೆ ರಾಹುಲ್ ವಯನಾಡಿಗೆ ಹೋಗಿದ್ರು ಅಂತ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಜನರ ನಿಜ ಆಕ್ರೋಶದ ಬಿಸಿ ತಾಕಿದೆ ಅಂತ ಬಿಜೆಪಿ ವ್ಯಾಖ್ಯಾನಿಸಿದೆ. ಅದಕ್ಕೆ ಹೇಳ್ತೀನಿ, ಲೀಡರ್ಸ್ಗಳೆಲ್ಲ ಇಂಥ ಟೈಮಲ್ಲಿ ಹೋಗ್ಬಾಡ್ರಪ್ಪ ಅಂತೇಳಿ. ಯಾಕೆ ಅಂತಂದರೆ ಹೋದರೆ ಸಮಸ್ಯೆ ಏನು ಅಂತಂದರೆ ನಿಮ್ಮನ್ನೇ ನೋಡ್ಕೊಳ್ಳೋದೇ ಜಾಸ್ತಿ ಆಗ್ಬಿಡುತ್ತೆ, ಜನರ ಕೆಲಸನೇ ಆಗಲ್ಲ. ಇನ್ನು ರಾಜ್ಯದಲ್ಲೂ ಕೂಡ ಮಳೆ ಇಳಿಕೆ ಆಗಿದೆ, ಆದರೆ ಮಳೆ ಅವಾಂತರಗಳು ನಿಲ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಲ್ಗುಣಿ ನದಿಯ ಅಬ್ಬರ ಕಡಿಮೆ ಆಗಿಲ್ಲ. ಅದ್ದೆಪಾಡಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಸಂತ್ರಸ್ತರನ್ನ ದೋಣಿಗಳ ಮೂಲಕ ಸ್ಥಳಾಂತರಿಸ್ತಾ ಇದ್ದಾರೆ. ನೆರೆ ಪ್ರದೇಶಗಳ ಡ್ರೋನ್ ದೃಶ್ಯಗಳು ಸೆರೆಯಾಗಿವೆ. ಉತ್ತರ ಕನ್ನಡದಲ್ಲೂ ಕೂಡ ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇವೆ. ಕದ್ರಾ ಜಲಾಶಯದಿಂದ 67,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರುವ ಕಾರಣ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹ ಭೀತಿ ಈಗ ಎದುರಾಗಿದೆ. ಈಗಾಗಲೇ ಮಹಾಮಾಯಿ ದೇವಸ್ಥಾನ ಮುಳುಗಡೆಯಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ ಅಪಾರ ನೀರು ರಿಲೀಸ್ ಮಾಡಿದ್ದಾರೆ. ಹೊಸನಗರದ ಸವೆಹಕ್ಲು ಡ್ಯಾಂ ಕೋಡಿ ಬಿದ್ದಿದ್ದು ಜಲಪಾತದಂತೆ ನೀರು ಹರಿತಾ ಇದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ತಗ್ಗಿದ್ರೂ ಕೂಡ ಬೆಳಗಾವಿಯ ಭಾಗದಲ್ಲಿ ಪ್ರವಾಹ ಸ್ಥಿತಿ ಮುಂದುವರೆದಿದೆ. ಅಥಣಿ ತಾಲೂಕಿನ ಸವದಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಹಾಸನದ ಶಿರಾಡಿಘಾಟ್ ರಸ್ತೆಯ ಭೂಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು. 90 ಡಿಗ್ರಿ ನೇರವಾಗಿ ಗುಡ್ಡ ಕತ್ತರಿಸಿರುವುದನ್ನು ಪ್ರಸ್ತಾಪಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. 45 ಡಿಗ್ರಿ ಕಟ್ ಮಾಡಿದ್ರೆ ಭೂಕುಸಿತ ಆಗ್ತಾ ಇರಲಿಲ್ಲ ಅಂದ್ರು. ಆಲಮಟ್ಟಿ ಜಲಾಶಯ ತುಂಬಿ ಹರಿಯುವ ದೃಶ್ಯಗಳು ರುದ್ರ ರಮಣೀಯವಾಗಿವೆ. ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ಹ್ಯಾಟ್ರಿಕ್ ಕನಸಿನಲ್ಲಿದ್ದಂಥ ಮನು ಭಾಕರ್ಗೆ ಈಗ ಕೂದಲೆಳೆ ಅಂತರದಲ್ಲಿ ಇವತ್ತು 4ನೇ ಸ್ಥಾನ ಪಡ್ಕೊಂಡ್ರು. ಹಾಗಾಗಿ ಇನ್ನೊಂದು ಪದಕ ಸಿಗುತ್ತೆ ಅನ್ಕೊಂಡಿದ್ದು, ಬಟ್ ಆಗಲಿಲ್ಲ. ಇನ್ನು ಆರ್ಚರಿಯಲ್ಲಿ ಭಾರತಕ್ಕೆ ನಿರಾಸೆ ಕೂಡ ಆಯಿತು. ಕ್ವಾರ್ಟರ್ ಫೈನಲ್ನಲ್ಲಿ ದೀಪಿಕಾ ಕುಮಾರಿ ಸೋತಿದ್ದಾರೆ. ಪುರುಷರ ಬಾಕ್ಸಿಂಗ್ನ ವೆಲ್ಟರ್ ವೇಟ್ ವಿಭಾಗದಲ್ಲಿ ನಿಶಾಂತ್ ದೇವ್ ಕ್ವಾರ್ಟರ್ ಫೈನಲ್ ಗೆದ್ದಿದ್ದಾರೆ. ಪದಕದ ಭರವಸೆ ಅಲ್ಲೊಂದಿದೆ. ಇನ್ನು ಈ ಕಡೆ ಜೈಲಿನಿಂದಲೇ ನಟ ದರ್ಶನ್ ಗ್ಯಾಂಗ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಪೊಲೀಸರು ಎಚ್ಚೆತ್ತುಕೊಂಡು 8 ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿಕೊಂಡು 164 ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಈ ಕಡೆಗೆ ನಟ ದರ್ಶನ್ ಗ್ಯಾಂಗ್ಗೆ ಸಿಮ್ ಒದಗಿಸಿದಂತವರನ್ನ ಪೊಲೀಸರು ಕರೆಸಿಬಿಟ್ಟು ವಿಚಾರಣೆ ಮಾಡಿದ್ದಾರೆ. ಅಲ್ಲೂ ಕೂಡ 164 ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಈ ಕಡೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇದ್ದ ಕಾರಣ ಮೈಸೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಏನು ಮಾಡಿದ್ದಾರೆ, ಟ್ರಾಫಿಕ್ ಜಾಮ್ನಿಂದ ಪಾರಾಗಕ್ಕೆ ಮೆಟ್ರೋ ಬಳಸಿದ್ದಾರೆ.
ಕೋಲಾರದ ಬಳಿ ನಸುಕಿನ ಜಾವ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ 3 ವಿದ್ಯಾರ್ಥಿಗಳು ಇವತ್ತು ಬಲಿಯಾಗಿರುವುದು ಅತಿ ವೇಗವೇ ದುರಂತಕ್ಕೆ ಕಾರಣ ಅಂತಿದ್ದಾರೆ. ಮುಂದೆ ಹೋಗ್ತಾ ಇದ್ದ ವಾಹನವನ್ನು ಓವರ್ಟೇಕ್ ಮಾಡೋ ಭರದಲ್ಲಿ ಆಡಿ ಕಾರು ಚಾಲಕ ನಿಯಂತ್ರಣ ತಪ್ಪಿ ಮರಕ್ಕೆ ಅಪ್ಪಳಿಸಿದೆ. ಮೃತರನ್ನ ರೇವಾ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಹಾಸನದ ಹರ್ಷ, ಬಳ್ಳಾರಿಯ ಬಸವರಾಜ್, ಬಂಗಾರಪೇಟೆಯ ಪ್ರಜ್ವಲ್ ಅಂತ ಗುರುತಿಸಲಾಗಿದೆ. ಇನ್ನು ದೇಶದ ವಿವಿಧೆಡೆ ಭಾರೀ ಮಳೆ ಆಗ್ತಾ ಇದೆ. ಕೋಲ್ಕತ್ತಾದಲ್ಲಿ ರಾತ್ರಿಯಿಂದ ಸುರಿತಾ ಇರೋ ಕುಂಭದ್ರೋಣ ಮಳೆಗೆ ಇಡೀ ನಗರ ಜನಜೀವನ ಅಸ್ತವ್ಯಸ್ತವಾಗಿದೆ. ಏರ್ಪೋರ್ಟ್ ಜಲಾವೃತವಾಗಿದೆ. ವಿಮಾನಗಳನ್ನು ಪಾರ್ಕ್ ಮಾಡಿದ ಪ್ರದೇಶದಲ್ಲಿ ನೀರು ಆವರಿಸಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಮಲಾ ಹ್ಯಾರಿಸ್ ಜೊತೆಗೆ ಮುಖಾಮುಖಿ ಚರ್ಚೆಗೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಟ್ರಂಪ್ ರೆಡಿಯಾಗಿದ್ದಾರೆ. ಸೆಪ್ಟೆಂಬರ್ 4ರಂದು ಮೆಗಾ ಡಿಬೇಟ್ ಕೂಡ ನಡೆಯುತ್ತೆ. ಇದಕ್ಕೆ ಫಾಕ್ಸ್ ನ್ಯೂಸ್ ಸಾಕ್ಷಿಯಾಗಲಿದೆ. ಆದರೆ ಇದಕ್ಕೆ ಕಮಲಾ ಹ್ಯಾರಿಸ್ ಒಪ್ಪಿಗೆ ಸೂಚಿಸಿದ್ದಾರಾ ಇಲ್ವಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಹೆಬ್ಜುಲ್ಲಾ ಇರಾನ್ ಮೂಗು ತೋರಿಸಿರುವ ಕಾರಣ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಈಗ ಆವರಿಸಿದೆ. ಅನಿಯೇ ಹತ್ಯೆಯಿಂದ ಕುದೀತಾ ಇರುವಂತಹ ಇರಾನ್ ಮತ್ತು ಅದರ ಮಿತ್ರ ದೇಶಗಳು ಯಾವುದೇ ಕ್ಷಣದಲ್ಲೂ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಸಂಭವ ಇದೆ ಅಂತಿದ್ದಾರೆ. ಇಸ್ರೇಲ್ನಲ್ಲಿ ದೊಡ್ಡ ಪ್ರಮಾಣದ ದಾಳಿಗಳಿಗೆ ಹೆಬ್ಜುಲ್ಲಾ ಕೂಡ ಮುಂದಾಗಬಹುದು ಅಂತ ಇರಾನ್ ಅಂದಾಜಿಸಿದೆ. ಮತ್ತೊಂದು ಕಡೆಗೆ ಟೆಲ್ ಅವೀವ್ ಬೆಂಬಲಿಸಿ ಅಮೆರಿಕ ಫೀಲ್ಡ್ಗಿಳಿದಿದೆ. ಪಶ್ಚಿಮ ಏಷ್ಯಾಗೆ ಯುದ್ಧ ನೌಕೆ, ಕ್ರೂಸರ್ ಇವೆಲ್ಲವನ್ನ ಕಳುಹಿಸಿಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ.